ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮಗೊಂದು ಹೋಂಡೈ ಸ್ಯಾಂಟ್ರೋ ಜಿಂಕ್ ಗಾಡಿ ಕಳ್ಸಿಕೊಡಿದ್ರಿ, ಕಾರ್ ಗಾಡಿ ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? ಸರ್ ಅದು 2006 ಇದೆ ಸರ್. 6 ಮಾಡಲು. ಹೌದು ಸರ್. ಓಕೆ. ಓನರ್ ಎಷ್ಟಿದ್ರೆ ಗಾಡಿಗೆ? ಸರ್ 3ನೇ ಓನರ್ ಆಗಿದ್ದಾರೆ ಸರ್. ನೀವು ತರ್ಡು ತೊಗೊಳೋರು 4 ಆಗ್ತಾರೆ. ಹೌದು ಸರ್. ರನ್ನಿಂಗಲ್ಲಿ ಎಷ್ಟೈತ್ರಿ ಸರ್ ಕಿಲೋಮೀಟ್ರು? 86,000 ಇದೆ ಸರ್. ಸರ್ 86,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಇದು ಶೋರೂಮ್ದೇನು ಆ ಥರ ಇಲ್ಲ ಸರ್. ನಾನು ಪಾರ್ಟಿ ಹತ್ರ ತಗೊಂಡಿದ್ದು ಸರ್. ಹೌದಾ? ಒಂದು ತಿಂಗಳಾಯ್ತು ತಗೊಂಡು. ನಾವು ಬೇರೆ ಗಾಡಿಗೆ ಹೋಗೋಣ ಅಂತ ಸೇಲ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್. ಇವಾಗ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಸರ್ ಒಂದು 75% ಇದೆ ಸರ್. ಓಕೆ. ಸ್ಟೆಪ್ನಿ ಕೂಡ ಇದೆಯಾ? ಇದೆ ಸರ್. ಜಾಕು, ಸ್ಟಪ್ನಿ, ರಾಡ್ ಎಲ್ಲ ಇದೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ರೆ ಸರ್? ಸರ್ ಎಲ್ಲ ಚೆನ್ನಾಗಿದೆ ಸರ್. ಆಯಿಲ್ ಸರ್ವಿಸು ಮಾಡಿದ್ದೀನಿ. ಅವ್ರು ಆಯಿಲ್ ಸರ್ವಿಸು ಮಾಡೋದು ಬೇಡ, ಒಂದು 5,000 ಆಗೋ ಗಂಟೆ ಹಂಗೆ ಹೊಡ್ಕೋಬೋದು ತಗೊಂಡು ಪೆಟ್ರೋಲ್ ಹಾಕೊಂಡು. ಓಕೆ ಸರ್. ಆಲ್ರೆಡಿ ಇಂಜನ್ ಕೆಲಸ ಆಗೈತ್ರೋ ಏನು? ಇಲ್ಲ ಸರ್, ಯಾವ ಕೆಲಸನೂ ಆಗಿಲ್ಲ, ಏನೂ ಆಗಿಲ್ಲ ಸರ್. ಚೆನ್ನಾಗಿದೆ ಗಾಡಿ. ಹೌದಾ? ಸಣ್ಣ ಪುಟ್ಟವಿದೆ. ನಾನು ಇವತ್ತಲ್ಲಿ ಶೋರೂಮ್ ಇದಕ್ಕೆ ಬಿಡ್ತಾ ಇದ್ದೀನಿ ಮೆಕ್ಯಾನಿಕ್ಸ್. ಸಣ್ಣ ಪುಟ್ಟವು ತಾಳಲ್ಲಿ ತೊಂದರೆ ಆಗ್ಬಾರ್ದು, ಒಂದು ವರ್ಷ ಕಣ್ಣು ಮುಚ್ಕೊಂಡು ಓಡ್ಬೇಕು ಸರ್, ಆ ಥರ ಮಾಡ್ತೀನಿ. ಓಕೆ. ಒಟ್ಟು ಪರ್ಫೆಕ್ಟಾಗಿ ಕ್ಲೀನಾಗಿ ಇಡ್ಬೇಕಂತ ಮಾಡ್ತಿದ್ರೆ ಗಾಡಿ. ಹೌದು ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲಿನ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ಮು? ಸರ್ ಯಾವುದೂ ಇಲ್ಲ ಸರ್. ಪೂರ್ತಿ ಕ್ಲಿಯರ್ ಐತ್ರಿ? ಕ್ಲೀನ್ ಆಗಿದೆ. ಸಣ್ಣ ಪುಟ್ಟ ಡೆಂಟ್ಗಳೆಲ್ಲ ನಾನೇ ಕ್ಲಿಯರ್ ಮಾಡೋದು, ಟಚ್ ಅಪ್ ಥರ ಆಗಿದ್ದೀನಿ. ಅದೇನು ಕಾಣಲ್ಲ ಸರ್. ಚೆನ್ನಾಗಿ ಗಾಡಿ ಚೆನ್ನಾಗಿದೆ. ಓಕೆ ಸರ್. ಇವಾಗ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ 3ನೇ ತಿಂಗಳು 6ನೇ ಇಸ್ವಿ ಗಂಟ ಇನ್ಸೂರೆನ್ಸ್ ಇದೆ. ಮತ್ತೆ 2027 ಗಂಟ FC ಇದೆ. FC ಇದೆ ಸರ್. ಓಕೆ. ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಒಳಗಡೆ ಫೀಚರ್ಸ್? ಸರ್ ಒಂದು ಡೆಕ್ ಇದೆ, ಅದು ಮಾಮೂಲಿ ರೇಡಿಯೋ ಬರೋದು FM, ಮತ್ತೆ ಡಿಸ್ಕ್ ಹಾಕ್ತಾರಲ್ಲ ಅದು. ಅದು ಬಿಟ್ಟರೆ ಏನು ಸ್ಪೀಕರ್ಗಳಿದೆ ಸರ್ ಅಷ್ಟೇ, ಮಾಮೂಲಿ ಶೋರೂಮಿಂದ ಬರೋ ಥರ ಇದೆ. ಶೀಟ್ ಎಲ್ಲ ಚೆನ್ನಾಗಿದೆ ಸರ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಏನಿಲ್ವಾ? ಎಲ್ಲ ಸರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸರ್. ಓಕೆ. ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಗಾಡಿ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಿದ್ದೀರಾ ಪ್ರೈಸು? ಸರ್ ನಾನು 1,20,000 ಮಾಡ್ತೀನಿ ಸರ್. 1,20,000? ಹೌದು ಸರ್. ಓಕೆ. ಮಾಡಲ್ ಬಂದ್ಬಿಟ್ಟು 2006 ಮಾಡಲು, ತಾವು ತರ್ಡು ತೊಗೊಳೋರು 400 ಆಗ್ತಾರೆ? ಹೌದು ಸರ್. 4th ಆಗ್ತಾರೆ ತಾಳೋರು. ಅದೇ ತಾವು ತರ್ಡು ತೊಗೊಳೋರು 400 ಆಗ್ತಾರೆ? ಹೌದು ಸರ್. ಓಕೆ. ಎಲ್ಲ ಗಾಡಿ ಕೆಲಸ ಮಾಡಿಸಿ ಇಟ್ಟಿದ್ದೀರಾ, ಸಣ್ಣ ಪುಟ್ಟ ಕೆಲಸ ಇದ್ರೂ ಕೂಡ ಶೋರೂಮಲ್ಲಿ ಸರ್ವಿಸ್ಗೆ ಬಿಟ್ಟು ಅದಕ್ಕೆ ಕೂಡ ಪರ್ಫೆಕ್ಟ್ ಮಾಡಿ ಗಾಡಿ ಕೂಡ ಪ್ರಯತ್ನ ಮಾಡ್ತೀರಾ ಅವ್ರಿಗೆ? ಆಯಿಲ್ ಸರ್ವಿಸ್ ಮಾಡಿಸ್ಕೊಡ್ತೀನಿ ಸರ್. ಅವ್ರು ಪೆಟ್ರೋಲ್ ಹಾಕೊಂಡು ಹೋಗೋದಷ್ಟೇ. ಅವ್ರು ತೊಗೊಂಡ್ರು ಕೂಡ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ 1 ವರ್ಷ ಓಡಿಸೋ ಥರ ಮಾಡ್ತಾ ಇದ್ದೀರಾ, ಗಾಡಿ ಮಾತ್ರ ಪರ್ಫೆಕ್ಟಾಗಿ ಇಡ್ತಾ ಇದ್ದೀರಾ? ಹೌದಾ? ಹೌದು ಸರ್. ಪೆಟ್ರೋಲ್ ಹಾಕೊಂಡು ಊರಿಗೆ ಹೋಗ್ಬೋದು. ಓಕೆ. ಇನ್ನು ರೇಟ್ ಅಂತ ವಿಷಯ ಬಂದಾಗ ಸರ್ ಅದೇ ಹೇಳಿದ್ರಲ್ಲ, 1,00,000 ಎಷ್ಟು ಅಂದ್ರಿ? 20,000. 120. ನೆಗೆಶ್ಬಲ್ ಏನು ಮಾಡ್ತೀರಾ ನಮ್ಮ ಕಡೆ ಅಂತ ಬಂದವ್ರಿಗೆ? ಸರ್ ಅದೇ ಸರ್, ಒಂದು 5,000 ಹೆಚ್ಚು ಕಡೆ ಮಾಡ್ಬೋದು. ಲಾಸ್ ಬರುತ್ತೆ. ನಾನು ಎಲ್ಲ ಮಾಡಿ ನೀಟಾಗಿ ಕೊಡ್ತಾ ಇದ್ದೀನಿ. 1,15,000 ಕೊಡ್ತೀರಾ ಗಾಡಿ? ಹೌದು ಸರ್. ತೀರಾ ಬಂದರೆ ನಾನು 1,20,000 ಹೇಳೋದು. ಅದೇ ನಿಮ್ಮ ಕಡೆಯಿಂದ ಬಂದು ನೋಡ್ಕೊಂಡು ಬಂದು ಅಂದಾಗ ಒಂದು 5,000 ಡೌನ್ ಮಾಡ್ತೀನಿ ಸರ್. ಓಕೆ ಸರ್. ಗಾಡಿ ಇರೋಂಥ ಲೊಕೇಶನು? ಸರ್ ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಸರ್? ಹೌದು ಸರ್, ಇದೇ ಐತೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಮಾಡ್ತೀನಿ ಸರ್. ನಿಮ್ಮ ಕಡೆ ಬಂದವ್ರಿಗೆ, ನಿಮ್ಮ ಯೂಟ್ಯೂಬ್ ನೋಡಿ ಬಂದ್ರೆ ಖಂಡಿತ ಕಮ್ಮಿ ಮಾಡಕ್ಕೆ ಕೊಡ್ತೀನಿ ಸರ್. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್.